ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಶ್ರೀಯುತ ಈರಪ್ಪ ನಾಯ್ಕ ಅವರಿದ್ದಾರೆ. ಪ್ರಗತಿಶೀಲ ರೈತರು, ಹೊರಬೈಲು ಗ್ರಾಮ, ಚಂದ್ರಗುತ್ತಿ ಹೋಬಳಿ, ಸೊರಬ ತಾಲೂಕಿನವರು. ಇವರು ತುಂಬ ಒಂದು ಕ್ರಿಯಾಶೀಲವಾಗಿ, ತುಂಬಾ ಒಂದು ಚೈತನ್ಯಶೀಲವಾಗಿ ಇವರು ಕೆಲಸ ಮಾಡ್ತಾ ಇರ್ತಾರೆ. ತೋಟದಲ್ಲಿ ತೋಟ ಆಯಿತು, ತಮ್ಮ ಒಂದು ಮನೆ ಆಯಿತು, ಈ ವಿಚಾರ ಬಿಟ್ಟು ಬೇರೆ ಯಾವುದೇ ಒಂದು ವಿಚಾರ ಅವ್ರದ್ದು ತಲೆಯಲ್ಲಿ ಹೊಳೆಯೋದೇ ಇಲ್ಲ. ಏನಾದರೂ ಹೊಸದಾಗಿ ತಂತ್ರಜ್ಞಾನ ಬಗ್ಗೆ ಬಂದರೆ ಅದು ಅಳವಡಿಸ್ಕೊಡ್ತಾರೆ, ಇತರರಿಗೂ ಕೂಡ ತಿಳಿಸ್ಕೊಡ್ತಾರೆ. ಆಮೇಲೆ ಬೇರೆ ಬೇರೆ ಒಂದು ವಿಚಾರಗಳನ್ನು, ಕೃಷಿಗೆ ಸಂಬಂಧಪಟ್ಟಿದ ಏನು ಹೊಸ ವಿಚಾರ ಇದೆ, ಇವರಿಂದ ನಾವು ಕಲಿತಕ್ಕಂಥದ್ದು, ಇವರಿಂದ ನಾವು ಅನುಭವ ತಗೊಳ್ತಕ್ಕಂಥದ್ದು ಅಥವಾ ಇವರಿಂದ ಮಾಹಿತಿ ಪಡೆದುಕೊಳ್ತಕ್ಕಂಥದ್ದು ತುಂಬಾ ಇದೆ. ಒಂದು ದಿವಸದಲ್ಲಿ ಅಥವಾ ಒಂದು ಸಂದರ್ಶನದಲ್ಲಿ ಇದು ಕೊನೆಗೊಳ್ಳೋದಿಲ್ಲ ಅಥವಾ ಮುಗಿಯೋದಿಲ್ಲ. ಇವರು ಮಾಡಿದ ಸಾಧನೆಗೆ ಮತ್ತು ಇವರ ಶ್ರೀಮತಿಯವರಿಗೆ ಕೂಡ ಸುಮಾರು ಪ್ರಶಸ್ತಿಗಳು, ಜಿಲ್ಲಾ ಮಟ್ಟದ್ದು, ರಾಜ್ಯ ಮಟ್ಟದ್ದು ಮತ್ತು ಬೇರೆ ಒಂದು ಸಂಸ್ಥೆಗಳಿಂದ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಇವತ್ತು ಏನಂತಂದರೆ ಪ್ರಮುಖವಾಗಿ ದೇವೇಗೌಡ ಪ್ರಶಸ್ತಿ ಕೂಡ ಇವರು ಅರ್ಜಿನ ಸಲ್ಲಿಸಿರ್ತಾರೆ, ಜಿಲ್ಲಾ ಮಟ್ಟದ್ದು ಅಲ್ವಾ ಸರ್? ಜಿಲ್ಲಾ ಮಟ್ಟದ್ದು ಅದು ಒಂದು ಪ್ರಗತಿಯ ಒಂದು ದಾರಿಯಲ್ಲಿ ಇದೆ ಅಂತಂತ ಹೇಳ್ಬೋದು, ಅಥವಾ ಅದು ಪರಿಶೀಲನೆಯ ಒಂದು ಹಂತದಲ್ಲಿದೆ, ಆಗತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗೇ ಆಗುತ್ತೆ ಅಂತ ಅನ್ನೋದು ಒಂದು ಭರವಸೆಯನ್ನು ಇವರು ಹೇಳಿರ್ತಾರೆ, ಮತ್ತು ನಮಗೂ ಕೂಡ ಅದರ ಬಗ್ಗೆ ನಂಬಿಕೆ ಇದೆ ಅನ್ನುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಭದ್ರಾವತಿ ಹಾಗೂ ಶಿವಮೊಗ್ಗ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ. ನಮಸ್ಕಾರ ಈರಪ್ಪ ನಾಯ್ಕ ಅವರೇ. ಸಾಹೇಬ್ರು ನಮಸ್ತೆ. ಸುಧಾಕರ್ ಸಾಹೇಬರು ಮತ್ತು ಸಿಬ್ಬಂದಿ ವರ್ಗದವರಿಗೂ ಎಲ್ಲ ಹೇಳ್ತಾ ಇದ್ದೇನೆ. ಇವತ್ತು ತಾವು ಹೇಳುವುದಾದ ವಿಚಾರಕ್ಕೆ ಬಂದರೆ ಏನು ಹೇಳಕ್ಕೆ ತಾವು ಇವತ್ತು ಹೊರಟಿದ್ದೀರಿ? ಈಗ ನಮ್ಮ ರೈತರು ಈ ಭತ್ತ ಬೆಳೀತಾರೆ. ಮೊದಲೇ ಕೂರ್ಗಿ ಮುಖಾಂತರ ಬಿತ್ತಾ ಇದ್ರು. ಆ ನಂತರ ಅದನ್ನ ಈ ಮಧ್ಯ ಕೂರ್ಗಿ ಸಾಲುಗಳು ಹೊಡಿಲಿಕ್ಕೆ ಎತ್ತು, ದನ ಕರ ಎಲ್ಲ ಬೇಕಾಗ್ತಿತ್ತು. ಅದು ಎಲ್ಲ ಹೋಗ್ತಾ ಬಂತು. ಆ ನಂತರ ಟ್ರ್ಯಾಕ್ಟರಲ್ಲಿ ಬೇರೆ ಬೇರೆ ಧಾನ್ಯಗಳನ್ನೆಲ್ಲ ಬಿತ್ತಾ ಬಂದರು. ಆದರೆ ಭತ್ತಗಳನ್ನು ಬಿತ್ತಲಿಕ್ಕೂ ಸಮೇತ ಕೂರ್ಗಿ ಬಂದಿದೆ, ಆದರೆ ಅವು ಎಲ್ಲ ಕಡೆಗೂ ಲಭ್ಯ ಇಲ್ಲ ಈಗ. ಆದರೆ ನಮ್ಮ ಭಾಗದಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ, ನಮ್ಮ ಏರಿಯಾದಲ್ಲಿ ಮಳೆ ಜಾಸ್ತಿ ಇದೆ. ಚಂದ್ರಗುತ್ತಿ ಹೋಬಳಿ ಅಂದರೆ ನಮ್ದೆಲ್ಲ ಜೋಗ್ ಫಾಲ್ಸು, ಇತ್ಲಾಗ ಸಿರ್ಸಿ ಎಲ್ಲ ನಿಯರೆಸ್ಟ್ ಪ್ರದೇಶ. ಆದ್ರಿಂದ ನಮ್ಮ ಭಾಗದಲ್ಲಿ ಏನಾಗುತ್ತೆ ಅಂದರೆ ಮಳೆ ಒಮ್ಮೆ ಹಿಡ್ಕೊಂಡ್ರೆ ಬಿಡೋದಿಲ್ಲ, ಭಾಳ ಪ್ರಮಾಣ ಇರ್ತದೆ. ಆದರೆ ಏನಾಗಿದೆ, ಈ ಕೂಲಿಕಾರರು ಪಗಾರ ಎಲ್ಲ ಜಾಸ್ತಿ ಇದೆ ಈಗ. ಅವರು ಟೈಮ್ ಟು ಟೈಮ್ ಕೆಲಸಕ್ಕೆ ಬರಲ್ಲ ಆಳುಗಳು. ಆದ್ರಿಂದ ನಾವು ಏನು ಮಾಡ್ತಾ ಇದ್ದೇವೆ ಹೊಸದಾಗಿ ಅಂದ್ರೆ ಈಗ 3 ವರ್ಷದಿಂದ ಅದರಲ್ಲೇ ಸಂಶೋಧನೆ ಮಾಡ್ತಾನೆ ಇದ್ದೇನೆ ಭತ್ತದಲ್ಲಿ. ಈ ಭತ್ತವನ್ನ ಅರ್ಲನ್ನ ರೊಳ್ಳೆ ಮಾಡಿಬಿಟ್ಟು ಕ್ಲೀನಾಗಿ ಅಲ್ಲಿ ಭತ್ತ ಯಾವ ರೀತಿ ಇದು ಮಾಡ್ತೀವಿ ಅಂದ್ರೆ ಮೊಳಕೆ ಕಟ್ಟೋದು. 24 ತಾಸು ಭತ್ತವನ್ನು ನೆನೆಸಿ 12 ತಾಸು ಅದನ್ನ ಮೊಳಕೆ ಕಟ್ಟಿ ಅರ್ಲನ್ನ ಮಾಡಿ, ಅರ್ಲ ಅಂದ್ರೆ ನಾವು ನಾಟಿಗೆ ಏನು ಸಿದ್ಧತೆ ಮಾಡ್ತೀವಿ ಆ ಥರ ಸಿದ್ಧತೆ ಮಾಡಿಕೊಂಡು ಆ ಭತ್ತನ ಬೀರ್ಕೆಂತ ಹಿಂದಕ್ಕೆ ಬಂದ್ಬಿಡ್ತೀವಿ. ಹಿಂದಕ್ಕೆ ಬಂದ್ಬಿಟ್ಟು ಒಂದು 2-3 ದಿನ ಸ್ವಲ್ಪ ಹಕ್ಕಿ ಪಕ್ಷಿಗಳನ್ನ ಕಾದ್ಕೊಂಡ್ರು ಸಾಕು, ಇದ್ದಲ್ಲಿ ಏನು ತೊಂದರೆ ಇರಲ್ಲ. ಆ ಥರ ಮಾಡಿಬಿಟ್ಟು ಭತ್ತ ಬೆಳಿತಿದ್ದೀನಿ. ಆಮೇಲೆ 20 ದಿನ ಆದ ತಕ್ಷಣ ಅದಕ್ಕೊಂದು 2,4-ಡಿ ಅಂತಕ್ಕಂಥ ಒಂದು ಕಳೆನಾಶಕ ಬರ್ತದೆ. ಆ ಕಳೆನಾಶಕವನ್ನ ನಾನು ಲೈಟಾಗಿ ಸ್ಪ್ರೇ ಮಾಡ್ತೇನೆ. ಅದು ಭತ್ತದ ಮೇಲೆ ಸ್ಪ್ರೇ ಮಾಡೋದ್ರಿಂದ ಏನು ತೊಂದರೆ ಏನಾಗಲ್ಲ, ಭತ್ತಕ್ಕೊಂಥರ ಪ್ರೋಟೀನ್ ಕೊಟ್ಟ ಹಾಗೆ. ಆಮೇಲೆ ಅದನ್ನ ಹಾಕುವ ಮೊದಲು ಇನ್ನೊಂದು ಹೇಳ್ತಾ ಇದ್ದೀನಿ, ನಾವು ಈ ಸಾವಯವ ಗೊಬ್ಬರಗಳು ಅಂದ್ರೆ ಈಗ ಇದ್ರ ಗೊಬ್ಬರ ಬರುತ್ತೆ, ಈಗ ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಇಷ್ಟು ಮಣ್ಣು ಮತ್ತು ಉಚ್ಚಿ ಗಂಜಲದ್ದೆಲ್ಲ ರೆಡಿ ಮಾಡಿ ಇಟ್ಕೊಂಡು, ಮಣ್ಣನ್ನು ರೆಡಿ ಮಾಡಿ ಇಟ್ಕೊಂಡು ಅದನ್ನ ಬೀರ್ಕೊಂಡು ಆನಂತರ ಇದನ್ನ ಬೀರ್ಕೊಂತ ಬಂದ್ಬಿಡ್ತೀವಿ. ನಾವು ಫರ್ಟಿಲೈಸರ್ ಅನ್ನು ಯಾವ ಕಾರಣಕ್ಕೂ ಬಳಸೋದಿಲ್ಲ. ಆದ್ರಿಂದ ಭತ್ತನೂ ಭಾಳ ಚೆನ್ನಾಗಿ ಬರ್ತದೆ ಅಂದರೆ ಜನರಿಗೆ ಏನಪ್ಪ ಅಂದ್ರೆ ಕೆಲವರಿಗೆ ಹುಲ್ಲು ಎಲ್ಲದು ಒಟ್ಟಿಗೆ ಬರ್ತದೆ ಅನ್ನೋದೇ ಅವರು ಇದೆಲ್ಲ. ಆ ಥರ ಏನು ಬರಲ್ಲ. ಆದರೆ ಕಾಲಕ್ಕೆ ಟೈಮಿಗೆ ಸರಿಯಾದ ಮೆಡಿಸಿನ್ ಅಂದರೆ ಕಳೆನಾಶಕಗಳನ್ನು ಸ್ಪ್ರೇ ಮಾಡ್ತಾ ಬಂದ್ಬಿಟ್ರೆ ಭಾಳ ಚೆನ್ನಾಗಿ ಬರ್ತದೆ. ಅದರಲ್ಲಿ ನಮಗೆ ಸಹ್ಯಾದ್ರಿ ಮುಕ್ತಿ ಭತ್ತ ಅಂತೇಳಿ ನಮ್ಮ ಶಿವಮೊಗ್ಗ ಕೃಷಿ KVK ಕಾಲೇಜಿನವರು ನಮಗಷ್ಟು ಭತ್ತ ಕೊಟ್ಟಿದ್ರು ಈಗ 2 ವರ್ಷದಿಂದ. ಅದನ್ನ ಮಾಡಿದ್ವಿ. ಅದು ಮಾಡಿದಾಗ ನನಗೆ 1.25 ಎಕರೆ ಪ್ರದೇಶದಲ್ಲಿ ನಮ್ಮ ಮಲ್ನಾಡಿ ಏರಿಯಾ ಆದ್ರೆ ಭತ್ತ ಭಾಳ ಬರಲ್ಲ, ಅಂದ್ರೆ ಸವಕಳಿ ಜಾಸ್ತಿ, ಮಣ್ಣಿನ ಫಲವತ್ತತೆ ತೊಳ್ಕೊಂಡು ಹೋಗ್ಬಿಡುತ್ತೆ. ಆದ್ರೆ ನಾವು ಆ ಥರ ಆ ಭತ್ತವನ್ನು ಹಾಕಿದಾಗ ಸ್ವಲ್ಪ ಹುಲ್ಲು ಮತ್ತು ಇದೆಲ್ಲ ಸೇರಿ ನಮಗೆ ಒಂದು 16ರಿಂದ 17 ಚೀಲ ಭತ್ತ ಬೆಳಿತಿದ್ವಿ. ಅದು ನಮ್ಗೆ 25 ಚೀಲ ಭತ್ತ ಬೆಳೆದೆ. ಆಮೇಲೆ ಹುಲ್ಲಿನ ಪ್ರಮಾಣನೂ ನಮ್ಮ ದನಿಗೆ ಜಾಸ್ತಿ ಆಯಿತು. ಅದೇ ಥರ 2 ವರ್ಷ ಮಾಡಿದೆ. ಆಮೇಲೆ 3ನೇ ವರ್ಷ ಹೊರಲು ಹೊಡೆದು ನಾಟಿ ಮಾಡಿದ್ವಿ. ಅಲ್ಲಿ ಏನಾಗುತ್ತೆ ಅಂದರೆ ಪ್ರತಿ ವರ್ಷ ನಾವು
ಈ ಥರ ಮಾಡಿ 2 ವರ್ಷನೂ ಆ ಥರ ಮಾಡಿದಾಗ ಈ ಅದರಲ್ಲಿರೋದು ಗೊಬ್ಬರದ ಅಂಶ ಕಳೆ ಎಲ್ಲ ಕೊಳತಿರೋದು ಒಳಗೆ ಉಳ್ಕೊಬಿಡುತ್ತೆ. 3ನೇ ವರ್ಷ ಮಾಡಿದಾಗ ಅಷ್ಟೇ ಭತ್ತವನ್ನೇ ತಗೊಂಡ್ವಿ ದ್ವಿಗುಣಗೆ. ಅದು ಒಂದು ನಮಗೆ ಲಾಭ ಆಯಿತು. ಈ ಸಾರಿ ಮತ್ತೊಂದು ಪ್ರಯೋಗದ ಹತ್ತ ಹೋದೆ ನಾನು. ಅಂದರೆ ಏನು ಮಾಡಿದೆ, ಮಳೆ ಸಕಾಲಕ್ಕೆ ಆಗಲಿಲ್ಲ, ಆಗೊಂದೀಗೊಂದು ಮಳೆ ಆಗ್ತಾ ಇತ್ತು. ಈ ಟ್ರ್ಯಾಕ್ಟ್ರಲ್ಲಿ ರೋಟಾವೇಟ್ರ್ ಹೊಡಿಸಿ ಹಾಳಿ ಬದುಗಳನ್ನೆಲ್ಲ ಕೆತ್ತಿಸಿ ಒಣ ನೆಲ ಅಂದರೆ ಅದಕ್ಕೆ ಭತ್ತ ಬೀರ್ಬಿಟ್ಟು ರೋಟಾವೇಟ್ರ್ ಹೊಡಿಸಿಬಿಟ್ಟೆ. ರೋಟಾವೇಟ್ರು ಹೊಡಿಸಿ ಅಲ್ಲಿ ಭತ್ತ ಬೆಳೆದ್ವಿ. ನಮ್ಮ ಭಾಗದಲ್ಲಿ ಹಾಗೂ ಈಗ ಸ್ವಲ್ಪ ಎಲ್ಲ ಮಾಡ್ತಾ ಇದ್ದಾರೆ, ಹಕ್ಕಲಲ್ಲಿ ಮಾಡ್ತಾರೆ, ಗದ್ದೆಯಲ್ಲಿ ಮಾಡ್ಲಿಕ್ಕೆ ಕಷ್ಟ, ಸ್ವಲ್ಪ ಸಣ್ಣ ಸಣ್ಣ ಹಾಳಿಗಳಿರ್ತದೆ. ಅದು ಗದ್ದೆಯಲ್ಲೇ ಮಾಡಿದೆ ನಾನು. ಅವಾಗ ಆ ಭತ್ತನೂ ಚೆನ್ನಾಗಿ ಬಂತು. ಆಮೇಲೆ 3ನೇ ದಿನಕ್ಕೆ ಬೀಜನಾಶಕವನ್ನು ಸ್ಪ್ರೇ ಕೊಟ್ಟೆ. ಆ ಒಂದು ಎಕರೆ ಗದ್ದೆಗೆ 1 ಎಕರೆ ಗದ್ದೆ ಬೀಜನಾಶಕವನ್ನು ಸ್ಪ್ರೇ ಮಾಡಿ ಮತ್ತೆ 20 ದಿನ ಆದ ತಕ್ಷಣ 2,4-ಡಿ ಕಳೆನಾಶಕ. ಅದು ಏಕದಳ ಎಬ್ಬಿಸ್ತದೆ, ದ್ವಿದಳ ಸಾಯಿಸ್ತದೆ. 2,4-ಡಿ ಅನ್ನೋದು ಈ ಮಣ್ಣಿನ ಮೇಲೆ ಯಾವ ರೀತಿಯ ಪರಿಣಾಮ ಆಗೋದಿಲ್ವಾ? ಏನಾಗಲ್ಲ, ಭತ್ತಕ್ಕೊಂಥರ ಪ್ರೋಟೀನ್ ಇದ್ದಂಗೆ ಆಗ್ತದೆ. ಭತ್ತನೂ ಬಹಳ ಚೆನ್ನಾಗಿ ಬಂದಿದೆ. ಅವಾಗ ಅದನ್ನ ನಮ್ಮ ರೈತರಿಗೆ ಒಂದು ಸಲಹೆ ಕೊಟ್ಟೆ. ಮತ್ತೆ ಬಿತ್ತಬೇಕಾದ್ರೆ ಒಂದು ಅರ್ಧ ಎಕರೆಗೆ ಏನಾಯ್ತು, ಬಿತ್ತಿದ್ದಂಗನೆ ಮಳೆ ಬಂದ್ಬಿಡ್ತು. ಅವಾಗ ಜಡ್ಡಿತ್ತು, ಸ್ವಲ್ಪ ಹುಲ್ಲು ಜಡ್ಡೆಲ್ಲ ಬೆಳ್ಕೊಂಡದ್ದಿತ್ತು. ಇದು ಒಂಥರ ಬಂದ್ಬಿಟ್ಟಿದ್ದೇವೆ, ಟ್ರ್ಯಾಕ್ಟರ್ ತಂದೇವಿ, ಲೇಬರ್ಸ್ ತಂದೇವಿ, ಏನಾಗುತ್ತೋ ಏನೋ ಅಂತ ಹೇಳ್ಬಿಟ್ಟು ಹೋಗ್ಲಿ ಆ ಭತ್ತ ಬೀರ್ಬಿಟ್ಟೆ. ಜಡ್ಡು ಉಳಿತು. ನಾನು ಭಾಳ ಯೋಚನೆ ಮಾಡಿದೆ ಏನು ಮಾಡ್ಬೋದು ಅಂತ. ಇದು ಬೀಜನಾಶಕದ ಜೊತೆಗೆ ಗ್ರಮಕ್ಸಾನ್ ಈತೆ ಕಳೆ ಕೊಲ್ಲದ್ನು ಸಮೇತ ಸೇರಿಸಿ ಹೊಡೆದ್ಬಿಟ್ಟೆ ಅತ್ಲಾಗ. ಏನಾಗೋದು, ಒಂದು ಪ್ರಯೋಗ ಮಾಡಿಬಿಡುವ, ಹೋಗ್ಲಿ ಅಂತ. ಭತ್ತ ಅದು 7 ದಿನ ಬೇಕಾಯ್ತು ಭತ್ತ ಹುಟ್ಲಿಕ್ಕೆ. 7 ದಿನದಲ್ಲ ಆ ಜಡ್ಡೆಲ್ಲ ಇತ್ತು, ಉಳ್ಕೊಂಡಿತ್ತು, ಮುಚ್ಚಿಗ ಜಡ್ಡು ಎಲ್ಲ, ಅದೆಲ್ಲ ಸತ್ತೋಯ್ತು. ಬೀಜನಾಶಕದಲ್ಲಿ ಸಣ್ಣ ಬೀಜಗಳು ಇರೋದು ಅದು ನಾಶ ಆಯ್ತು. ಭತ್ತ 7ನೇ ದಿನಕ್ಕೆ ಭಾಳ ಚೆನ್ನಾಗಿ ಎದ್ದು ಬಿಡ್ತು. ನನಗೆ ಆ ಅರ್ಧ ಎಕರೆಯಲ್ಲಿ 2.5 ಆಳು ಲೈಟಾಗಿ ಕಳೆ ಅಂದರೆ ಸುಮ್ಮನೆ ಓಡಾಡಿ, ಆಮೇಲೆ ಅದರಲ್ಲಿ ಒಂದು ಸ್ವಲ್ಪ ಬಿಡ್ತಿ ಇದ್ದಲ್ಲಿ ಎಡೆನೆಟ್ಟಿ ಅಂತೇಳಿ ಮಾಡ್ತೀವಿ ನಾವು. ಎಡೆನೆಟ್ಟಿ ಮಾಡಿದೆ. ಬರೀ 2.5 ಆಳಲ್ಲಿ ಅದು ಅರ್ಧ ಎಕರೆ ಮುಗೀತು ನನಗೆ. ಈಗ ಕಟಾವು ಮಾಡೋದಕ್ಕೆ ಅಷ್ಟು ನಮ್ಗೆ ಹೆಚ್ಚಿನ ಖರ್ಚು ಬರ್ತೈತೆ. ಬಿಟ್ರೆ ಈ ನಾಟಿ ಮಾಡೋದು ಅಥವಾ ಈ ಅರ್ಲನ್ನ ಹೊಡೆದ್ಬಿಟ್ಟು ಇದು ಮಾಡೋಂಥದ್ದು ಭಾಳ ಉಳಿತಾಯ ಆಯ್ತು ನನಗೆ. ಉಳಿತಾಯ ಆಗ್ತದೆ. ನಮ್ಮ ರೈತರು ಈ ಥರ ಹೊಸ ಇದನ್ನ ಯೋಚನೆಗಳನ್ನು ಮಾಡ್ತಾ ಹೋದ್ರೆ ಈ ಕೂಲಿ ಆಳುಗಳ ಸಂಖ್ಯೆಯನ್ನು ಕಮ್ಮಿ ಮಾಡ್ಕೋಬಹುದು. ಗದ್ದೆ ಕೊಯ್ಬೇಕಾದ್ರು ಈಗ ಗದ್ದೆ ನೆಡ್ಲಿಕ್ಕೆ ಜನ ಬರ್ತಾರೆ, ಗದ್ದೆ ಕೊಯ್ಲಿಕ್ಕೆ ಬರಲ್ಲ. ಹೊರರು ಯಾರು ನಾವು ಬರೋಕ್ಕಾಗಲ್ಲ ಅಂತ. ಅವಾಗ ಮಿಷನ್ನ ಅವಶ್ಯಕತೆ ನಮ್ಮ ಮಲೆನಾಡು ಏರಿಯಾದಲ್ಲಿ ಟ್ರ್ಯಾಕ್ಟರ್ ಮಿಷನ್ಗಳು ಯಾವುದು ಗದ್ದೆ ಒಳಗೆ ಇಳಿಯಲ್ಲ. ನಮ್ಮ ಹಾಳಿಗಳಾರು ಎಷ್ಟು ಇರ್ತಾವ್ರಿ, ಒಂದು 10 ಅಡಿ 15 ಅಡಿ ಆಗಲ್ಲ, ಒಂದು 25 ಅಡಿ ಉದ್ದ ಇರ್ತವೆ. ಕೆಸರು ನಮ್ಮದು ಜನವರಿ ಫೆಬ್ರವರಿ ತನಕನೂ ಗದ್ದೆಗಳಲ್ಲಿ ಹದ ಬರಲ್ಲ. ನಮ್ಮ ಮಳೆ ಜಾಸ್ತಿ ಇರ್ತದೆ ನಮ್ಮದು. ಹಾಗಾಗಿ ಈ ಥರ ರೈತರು ತಮಗೇನಪ್ಪ ಇನ್ನೇನು ನಮ್ಮ ಕೆಲವ್ರಿಗೆ ಜಮೀನೇ ಬೇಡ, ಭತ್ತ ಮಾಡಿದರೆ ಲಾಸು, ನಾವು ಸುಮ್ಮನತ್ಲಾಗೆ ಯಾರಿಗಾರು ಮಾಡಕ್ಕೆ ಕೊಡೋಣ ಅಂತ ಕೊಡ್ತಾರೆ. ಆದರೆ ಮನೆಯಲ್ಲಿ ದನಕರಿಗೆ ಹುಲ್ಲು ಬೇಕು. ಹಾಗಿದ್ದವರು ಈ ಥರ ಮಾಡ್ಕೊಂಡು ಹೋದರೆ ಕೊಯ್ಲು ಟೈಮಿಗೆ ಅವ್ರಿಗೆ ಅನುಕೂಲ ಆಗ್ತದೆ. ನಮ್ಮ ಏರಿಯಾದಲ್ಲಿ ಈ ಬ್ರಾಹ್ಮಿನ್ಸು ಲಿಂಗಾಯತ್ಸ್ ಎಲ್ಲ ಗದ್ದಿನೇ ಮಾಡ್ತಾ ಇಲ್ಲ, ಈಗ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಬೇಡ ಈ ಗದ್ದೆ ಮಾಡಿದರೆ ಎಲ್ಲ ಮೈ ಮೇಲೆ ಬರುತ್ತೆ. ಅರ್ಲು ಹೊಡಿಲಿಕ್ಕೆ ಟ್ರ್ಯಾಕ್ಟ್ರು, ಟಿಲ್ಲರು, ಮತ್ತೆ ನಟಿ ಮಾಡಲಿಕ್ಕೆ ಜನಟೆ ಸಕಾಲಕ್ಕೆ ಸಿಗಲ್ಲ. ಹೀಗೆಲ್ಲ ಇದೆ ಅವ್ರದ್ದು. ಆಮೇಲೆ ನಾಟಿ ಮಾಡೋದು ಹಕ್ಕಿ ಕಾಯ್ಬೇಕು, ಅಗಿ ಹಾಕಿದಾಗ ಇದೆಲ್ಲ ಭಾಳ ಗೊಂದಲ. ಆದ್ರೆ ಅಂಥವ್ರಿಗೆ ಇದೊಂದು ದೊಡ್ಡದೊಂದು ನಿದರ್ಶನ ಆಗಿದೆ. ಈ ಸರಿ ಕೆಂಪು ಮುಕ್ತಿ ಅಂತ ಭತ್ತ ಹಾಕಿದ್ದೇನೆ. ಅದಕ್ಕೆ ಹಾಕಿರೋದು ಕೆಂಪು ಮುಕ್ತಿ. ತಾವು ಹೇಳಿದ್ರಿ ಇವಾಗಲೇ ಕೃಷಿ ವಿಜ್ಞಾನ ಕೇಂದ್ರದಿಂದ ಅಲ್ಲಿಂದ ಬಿಡುಗಡೆ ಮಾಡಿದ್ದಾರೆ. ನಿಮ್ಮ ಕ್ಷೇತ್ರದಲ್ಲಿ ಅಂದ್ರೆ ನಿಮ್ಮ ಒಂದು ಜಮೀನಲ್ಲಿ ಯಾವ ರೀತಿಯಿಂದ ಬರುತ್ತೆ ಅಂತ ಹೇಳಿ ಪ್ರಾಯೋಗಿಕವಾಗಿ ನೋಡೋಕ್ಕೋಸ್ಕರ ಅದು ಕೊಟ್ಟಿದ್ದಾರೆ. ಅದೇ ಅಲ್ಲ, ಈ ಸರಿ ಕೃಷಿ ಇಲಾಖೆಗೆ ಕೊಟ್ಟಿದ್ದಾರೆ. ಸುಮಾರು ಇಲಾಖೆಯವರು ಇದನ್ನ ಸರಬರಾಜು ಮಾಡ್ತಾ ಇದ್ದಾರೆ. ಅದನ್ನ ಈ ಸರಿ ಸರಬರಾಜು ಮಾಡಿದ್ದಾರೆ. ಮತ್ತೆ ಅಕ್ಕಿ ರೇಟು ಬಹಳ ಚೆನ್ನಾಗಿರುತ್ತೆ. ಅದಕ್ಕೆ ಸಣ್ಣಕ್ಕಿ, ಅತಿ ಸಣ್ಣದು ಅಲ್ಲ ಅತಿ ದೊಡ್ಡದಲ್ಲ, ಮೀಡಿಯಂ ತರ ಇದೆ. ಇದು ರೆಡ್ ಅಕ್ಕಿ ಕೆಂಪು ಬರುತ್ತೆ. ಆದ್ರೆ ಅದು ಈ ಸರಿ ಜಾಸ್ತಿ ಬಿಟ್ಟಿದ್ದಾರೆ. ಬಹಳಷ್ಟು ಜನ ರೈತರಲ್ಲಿ ಇದು ಹೆಂಗಪ್ಪ ಇದು ಮಾರಾಟಕ್ಕೆ ತೊಂದರೆ ಆಗ್ತದೆ ಅಂತ ಕೆಲವರು ಸ್ವಲ್ಪ ಅಲಕ್ಷ್ಯ ಮಾಡಿದ್ದಾರೆ. ಆದ್ರೆ ಇದರಲ್ಲೇ ಮಾರಾಟಕ್ಕೂ ಚಲೋ ಆಗ್ತದೆ. ನಾವು ಆ ವರ್ಷ ಏನು ಇದನ್ನೇನು ಕೊಟ್ಟಿದ್ರು, ಆ ಭತ್ತ ಕೊಟ್ಟಾಗ, ಸಹ್ಯಾದ್ರಿ ಮುಕ್ತಿ ಕೊಟ್ಟಾಗ ಅದು ನಾವೊಂದು 2,700 ರೂಪಾಯಿ ಕೊಟ್ಟಿದ್ದೇನೆ ಆ ಭತ್ತನ ಕ್ವಿಂಟಲಿಗೆ. ಅವಾಗ ಇನ್ನೂ ಜಾಸ್ತಿ ಆಗಿದೆ. ಅದು ಕೆಂಪಕ್ಕಿ. ಕೆಲವರೆಲ್ಲರೂ ಸ್ವಲ್ಪ ಕೆಂಪಕ್ಕಿ ಬೇಕು ನಮಗೆ,
ಏನ್ ವಿಶೇಷತೆ ಅಂತ ಹೇಳ್ತೀರಾ ಅದ್ರದ್ದು? ಅದ್ರದ್ದು ಅದರಲ್ಲಿ ಪ್ರೋಟೀನ್ ಅಂಶ ಚೆನ್ನಾಗಿರ್ತದೆ, ಮತ್ತೆ ವಿಟಮಿನ್ಸ್ಗಳೆಲ್ಲ ಯಾವುದು ಇದಾಗಿ ಹೋಗಲ್ಲ, ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಕೆಲವು ಈ ಪಾಲಿಶ್ ಅಕ್ಕಿಯಲ್ಲಿ ಪಾಲಿಶ್ ಹೆರೆದು ವೈಟ್ ಅಕ್ಕಿ ಇರ್ತದೆ, ಊಟಕ್ಕೂ ಸರಿಯಾಗಲ್ಲ. ಆದ್ರಿಂದ ಕೆಂಪು ಅಕ್ಕಿ ನಮಗೆ ಬೇಕು ಅಂತ ಕೇಳೋರೆ ಬಹಳ ಜನ. ನಾನು ಆ ಭತ್ತ ಕೊಟ್ಟ ಮೇಲೆ ಬಹಳ ಜನ ಕೇಳೋರಾದ್ರು, ನನ್ಗೊಂದು 2 ಕ್ವಿಂಟಲ್ ಬೇಕಾಗಿತ್ತು ಭತ್ತ ಹೀಗೆ ಅಂತ. ಈ ಸರಿ ಜಾಸ್ತಿ ಇದನ್ನೇ ಮಾಡಿದ್ದೇವೆ ನಾವು, ಒಟ್ಟು 1.5 ಎಕರೆ ಪ್ರದೇಶದಲ್ಲಿ ಈ ಭತ್ತವನ್ನೇ ಟೋಟಲ್ ಆಗಿ ಮಾಡಿದ್ದೇವೆ. ಬಹಳ ಚೆನ್ನಾಗಿದೆ. ರೈತರು ಅದ್ರ ಬಗ್ಗೆ ನಮ್ಮ ಬೇಸಾಯ ಬೇಡ ಅಂತ ಹೇಳಿ ಯಾರು ಬಿಡ್ತಾ ಇದ್ದಾರೆ ಅವರೆಲ್ಲ ಈ ತರ ಬೇಸಾಯಗಳನ್ನ ಮಾಡಿ ಉತ್ತಮವಾದ ಇಳುವರಿ ತಗೋಬಹುದು, ತಾವು ಉಳಿಸ್ಕೋಬಹುದು. ದನಕರಿ ಮೇವು ಸಮೇತ ಇರ್ತದೆ. ಕೊಯ್ಲ್ ಟೈಮ್ನಲ್ಲಿ ಏನಪ್ಪಾ ಅಂದ್ರೆ ಒಂದು ಟೈಮ್ ಈಗೊಂದು ಮಿಷನ್ಗಳು ಬಂದಿದಾವೆ, ಅಂದ್ರೆ ಈ ಕರಡ ಕಡಿತಕ್ಕಂಥ ಮಿಷನ್ನಲ್ಲೇ ಈಗ ಕಟಾವು ಮಾಡ್ತಾರೆ ಭತ್ತನ. ಅದು ಹೊತ್ಕೊಂಡು ತೊಗೊಂಡೋಗಿ ಇದನ್ನ ಹಾಕ್ಬಿಟ್ಟು ಮಾಡ್ಬೋದು. ಈಗ ನಮ್ಮಲ್ಲಿ ಟ್ರ್ಯಾಕ್ಟರ್ ಕಟಿಂಗ್ ಮಿಷನ್ ಇಳಿಯಲ್ಲ ಅನ್ನೋದು ಒಂದು ಬಿಟ್ರೆ, ಈ ಥರದಲ್ಲೆಲ್ಲ ಹೊಸ ಹೊಸ ತಂತ್ರಜ್ಞಾನ ಮೇಲೆ ಈಗ ಈ ಕಳೆ ಅಂದರೆ ಹುಲ್ಲು ಕಟಿಂಗ್ ಕರಡ ಕಟ್ ಮಾಡ್ತಕ್ಕಂಥ ಮಿಷನ್ನು, ಅಥವಾ ತೋಟದಲ್ಲಿ ಈ ಇದನ್ನು ಕಟ್ ಮಾಡ್ತಕ್ಕಂಥ ಇವೇನಿದಾವೆ ಮಿಷನ್ಗಳು, ಆ ಮಿಷನ್ನಲ್ಲೇ ಈಗ ಈ ಭತ್ತವನ್ನು ಕಟಿಂಗ್ ಮಾಡಿ ಗುಡ್ಡಿ ಮಾಡ್ತಕ್ಕಂಥದ್ದು ಇದೆ. ಆ ನಂತರ ಹೊತ್ಕೊಂಡೋಗಿ ನಾವು ಅದನ್ನ ಒಂದು ಕಡೆಗೆ ಸೇಕರಿಸಿ ಅದನ್ನ ಹುಲ್ಲು ಮತ್ತು ಭತ್ತವನ್ನು ದ್ವಿಗುಣಗೊಳಿಸಿ ಇದು ಮಾಡಿ ಇಟ್ಕೊಳ್ಳೋಂಥದ್ದು ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ. ನಾನು 2 ವರ್ಷದಿಂದ ಮಾಡ್ತಾ ಇದ್ದೇನೆ. ನಮ್ಮ ಅಕ್ಕಪಕ್ಕ ರೈತರು ಸಮೇತ ಅದು ನೋಡಿ ಮಾಡ್ತಾನೆ ಇದ್ದಾರೆ ಕೆಲವರೆಲ್ಲ ಹೊಸದಾಗಿ. ಈಗ ಇದು ಈ ಒಂದು ಸಹ್ಯಾದ್ರಿ ಮುಕ್ತಿ ತಳಿ ಬೆಳೀತಾ ಇದಾರಲ್ಲ, ಮೊದಲು ನಿಮ್ಮ ಒಂದು ಏನಂತಂದ್ರೆ ಸ್ಥಳೀಯವಾಗಿ ಲಭ್ಯ ಇರ್ತಕ್ಕಂಥದ್ದು ಪಾರಂಪರಿಕವಾಗಿ ಏನು ಬೆಳೀತಾ ಇದ್ದೀರಿ ಅದು ಬೆಳೀತಾ ಇದ್ದೀರಿ, ಅದಕ್ಕೆ ಹೋಲಿಸಿದ್ರೆ ಯಾವ ರೀತಿಯಿಂದ ವ್ಯತ್ಯಾಸ ಕಾಣ್ತಾ ಇದ್ದೀರಿ? ಈಗ ನಮಗೆ ಇದರಲ್ಲಿ ಒಂದು 10 ರಿಂದ 12 ಚೀಲ ಭತ್ತ ಜಾಸ್ತಿ ಸಿಗ್ತಾ ಇದೆ. ಅಂದರೆ ಯಾವುದು ಅಂದರೆ ಈ ಬೀರಿ ಭತ್ತ ಮಾಡೋದ್ರಿಂದ 10-12 ಚೀಲ ಭತ್ತ, ಅವಾಗ ಒಂದು 16 ಚೀಲ ಸಿಕ್ತಿತ್ತು ಅಂದರೆ ನಮಗೆ ಈಗ ಒಂದು 23, 24, 25 ತನಕನೂ ಚೀಲ ಭತ್ತ ನಾವು ತೊಗೊಂಡಿದ್ದೀವಿ. ಅಂದರೆ 60 kg ಚೀಲ. ನಮ್ಮ ಮಲೆನಾಡು ಏರಿಯಾ ಆದ್ರಿಂದ ಭೂಮಿಯಲ್ಲಿ ಫಲವತ್ತತೆ ತೊಳೆದೋಗ್ಬಿಡ್ತದೆ ಮಳೆ ಜಾಸ್ತಿ ಇದ್ದ. ಅದೇ ಈ ಕಡೆ ಸೊರಬ ಆನೋಟಿ ಈ ಸೈಡ್ ಬಂದರೆ ಒಳ್ಳೆ ಫಲವತ್ತತೆ. ಅವರಿಗೆ ಮಳೆಯಲ್ಲಿ ಸವಕಳಿ ಭಾಳ ಕಡಿಮೆ, ಮಣ್ಣಿನಲ್ಲಿ ಮಳೆ ಕಡಿಮೆ ಅವರಿಗೆಲ್ಲ. ಈ ಹಾಗೆ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಒಮ್ಮೆ ಮಳೆ ಹೊಡಿತು ಅಂದ್ರೆ ನೀ ತೊಳ್ಕೊಂಡು ಹೋಗ್ತಾ ಇರ್ತದೆ, ಮಣ್ಣು ಕೊಚ್ಕೊಂಡು ಹೋಗ್ತಾ ಇರ್ತದೆ, ಸ್ವಲ್ಪ ಗುಡ್ಡಗಾಡು ಪ್ರದೇಶ. ಆದ್ರಿಂದ ಈಗೂ ಅಷ್ಟೇನೆ. ಈಗ ಒಂದು ವಾರ 10 ದಿನ ಆಯ್ತು, ಎಡೆ ಬಿಡದೆ ಹೊಡಿತಾ ಇದೆ ಮಳೆ. ನಮ್ಗೆ ರಾತ್ರಿ ಹಗಲು ಮಳೆ ಹೊಡಿತಾ ಇದೆ. ರೈತರಿಗೆ ಬೇಸಾಯನ ಬಿಟ್ಬಿಟ್ಟಿದ್ರು, ಏನಪ್ಪಾ ನಾಟಿ ಮಾಡ್ತವೆ ಇಲ್ಲ ಅಂತ. ಅಷ್ಟೊತ್ತಿಗೆ ಈಗೆಲ್ಲ ಆಗಿ ಹಾಕೊಂಡು ಈಗೆಲ್ಲ ನಾಟಿ ಮಾಡ್ತಾ ಇದ್ದಾರೆ. ಆದ್ರೆ ಪಕ್ಕದಲ್ಲಿರೋ ರೈತರು, ಗೌಡ್ರೆ ನೀವು ಇನ್ನಾಗ್ಬಿಟ್ರಿ, ನಿಮ್ದೇ ಪಾಡಾತು ನಮ್ದು ಹೀಗ ಅಂತ ಕೇಳ್ತಾ ಅವರು ವ್ಯಕ್ತಪಡಿಸ್ತಾರೆ. ಕೆಲವರು ಒಂದು ಥರದ ಇದ್ದವರು ಸುಮ್ಮನೆ ಮಾತಾಡಲ್ಲ, ಅಂಗಸಾಣಿ ಮಾತಾಡಿ ಹೋದವರೆಲ್ಲ ಏನು ಮಾತಾಡೋದಲ್ಲ, ಅವ್ರು ಸುಮ್ಮನೆ ಹೋಗ್ಬಿಡ್ತಾರೆ. ಕೆಲವರು ಇದು ಒಳ್ಳೆ ಇದಾಯ್ತು ರೀ ನೀವು ಮಾಡಿರೋದು, ಅಂದ್ರೆ 3 ವರ್ಷದಿಂದನೂ ಮಾಡ್ತೀರಿ, ಅದರಲ್ಲಿ ಈ ವರ್ಷ ಇನ್ನೂ ಚೆನ್ನಾಗಾಯ್ತು ಹೀಗಂತ ಹೇಳುವ ರೈತರು ಆಗಿದ್ದಾರೆ. ಆಮೇಲೆ ಏನಾಗುತ್ತೆ ಅಂದರೆ ಈಗ 10 kg ಭತ್ತ ಬರ್ತದೆ, ನಾವು ಹೇಗೆ ಬೀರೋದು ಅಂತ ನಮ್ಮ ಕೇಳ್ಬೋದು ರೈತರು. ಈಗೇನಾಗುತ್ತೆ 25 kg ಒಂದೊಂದು ಬ್ಯಾಗ್ ಬರುತ್ತೆ, 1 ಎಕರೆಗೆ ಸಾಕಾಗ್ತದೆ. ಈಗ 10 kg ಭತ್ತ ಬರ್ತದೆ ಒಂದೊಂದು ಬ್ಯಾಗ್ನಲ್ಲಿ. ಅದನ್ನ ನಾವು ಹೇಗೆ ಬೀರ್ ಮಾಡೋದು ಅಂತ ಕೆಲವರು ರೈತರಲ್ಲಿ ಪ್ರಶ್ನೆ ಬರ್ತದೆ. ನಾವು ಅದನ್ನ ಬೀರ್ಬೇಕಪ್ಪ, ಅವಾಗ ಏನ್ ಮಾಡ್ಬೇಕು ಅಂದ್ರೆ ಈಗ ಒಂದು 10-15 kg ಬೇರೆ ದೊಡ್ಡ ಭತ್ತ ತಗೋಬೇಕು. ದೊಡ್ಡ ಭತ್ತ ಯಾವುದು ಅಂದ್ರೆ ನಮ್ಮಲ್ಲಿ ಯಾವ್ದಾರು ಒರಲ್ ಮಲ್ಟಿಗೆ ಮತ್ತೊಂದು ಮುಗ್ದು ಅಂದ್ರೆ ಯಾವುದೇ ಇರ್ಬೋದು ದೊಡ್ಡ ಭತ್ತ, ಅದನ್ನ ಬಿಸಿ ನೀರಲ್ಲಿ ಹಾಕಿ ಬೇಯಿಸ್ಬೇಕು. ಕುದಿಯೋ ನೀರಿನಲ್ಲಿ ಹಾಕಿಬಿಟ್ಟು ಆ ಭತ್ತ ತೆಗಿಬೇಕು. ತೆಗೆದು ಆರಿದ ಮೇಲೆ ಇವನ್ನೇನು ಮೊಳಕೆ ಕಟ್ಟಿರ್ತೇವೆ 10 kg ಭತ್ತದ್ದು, ಆ ಭತ್ತನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕಲ್ಲ ಕ್ಲೀನಾಗಿ. ಮಿಕ್ಸ್ ಮಾಡಿಬಿಟ್ಟು ಗದ್ದೆಯಲ್ಲಿ ಒಳ್ಳೆ ಮಾಡಿಬಿಟ್ಟು ಅವಾಗ ಅದನ್ನ ಲೈಟಾಗಿ ಬೀರ್ಕಂತ ಬರ್ಬೋದು. ಅವಾಗ ಡಿಸ್ಟೆನ್ಸಲ್ಲೇ ಭತ್ತ ಬೀಳ್ತದೆ, ನಾಟಿ ಮಾಡ್ದಂಗೆ ಆಗ್ತದೆ. ಯಾಕೆ ಅದು ಒಂದು ಟೈಮು ಆ ಥರ ಮಾಡೋದ್ರಿಂದ ಹೊರಲಲ್ಲೇ ಬೀರಿದಾಗ ಪಕ್ಷಿಗಳೆಲ್ಲ ಬಂದು ತಿಂದ್ರು ಆ ದೊಡ್ಡ ಭತ್ತನೇ ತಿಂದು ಹೋಗ್ತಾವು. ಸಣ್ಣ ಭತ್ತ ತಿನ್ನಲ್ಲ, ಬೆಂದಿರೋ ಭತ್ತ ಅದು, ಅವು ತಿಂದು ಹೋಗ್ಬಿಡ್ತವೆ. ನಮ್ಮ ಭತ್ತ ಹಾಗೆ ಉಳಿತದೆ. ಅಂದ್ರೆ ಪ್ರಮಾಣದಲ್ಲಿ ಅಕಸ್ಮಾತ್ ನಮಗೆ ಕಾಯ್ಲಿಕ್ಕೂ ಆಗೋದಿಲ್ಲ. 10 kg ಭತ್ತದಲ್ಲೇ ನಾವು 1 ಎಕರೆ ಮಾಡಬೇಕು ಅನ್ನೋರು ಈ ಥರ ಮಾಡಿ ಸಮೇತ ನಾನು ಮಾಡಿದ್ದೇನೆ. ಅದು ನಮ್ಗೆ ಸಕ್ಸಸ್ ಆಗಿದೆ. ಈಗ ಏನಾಗಿದೆ ಅಂದರೆ ಈಗ ಕೆಲವು 2 kg ಭತ್ತದಲ್ಲಿಯೂ ಸಮೇತ ನಮ್ಮ ರೈತರಿಗೆ 1 ಎಕರೆ ನೆಡ್ರಿ ಅಂತಾರೆ. ಮತ್ತು ಅದು ಅಲ್ಲದೆ ಈ ಸರಿ ಒಂದಿಷ್ಟು ಸಾಲ್ ನೆಟಿ ಟೈಪು, ಅಂದರೆ ನಮ್ಮ ಹುಡುಗ ಕಳೆನಾಶಕ ಹೊಡೆಯೋದ್ರಲ್ಲಿ ವ್ಯತ್ಯಾಸ ಮಾಡಿಬಿಟ್ಟ ಒಂದು ಹಾಳಿ. ಅವಾಗ ಏನು ಮಾಡಿದೆ, ಅಲ್ಲೇ ಪಕ್ಕದಲ್ಲೇ ಟಿಲ್ಲರ್ ಇತ್ತು, ಇದೊಂದು ಇಷ್ಟು ಹೊಡೆದ್ಬಿಡು ಸಾಲ್ ನೆಟಿ ಮಾಡ್ತಾನೆ ಅಂತ ಹೇಳಿ ಮಾಡಿದೆ. ದಾರ ಕಟ್ಬಿಟ್ಟು
ಒಂದು 50 ಕಟ್ಟಾಗಿದ್ದು ಅದರಲ್ಲೇ ಸಾಲು ನೆಟ್ಟಿ ಮಾಡಿದೆ. ಒಂದೊಂದೇ ಕಡ್ಡಿ ನೆಟ್ಟಿದ್ದೀನಿ. ಅದು ಚೆನ್ನಾಗಿ ಬರ್ತದೆ ಅನ್ನೋ ಭರವಸೆ ಇದೆ. ಅದು ಮುಂದೊಂದು ಸರಿ ಅದು ರೈತರಿಗೆ ಈಗ ಅದು ಒಂದು ಹಾಳಿಗೆ ಒಂದು 100 ಕಟ್ಟಾಗಿ ಬೇಕಾದಲ್ಲಿ ಈಗ ಒಂದು 25 ಕಟ್ಟಾಗಿಯಲ್ಲೇ ಆ ಒಂದು ಹಾಳಿ ಮುಗಿದಿದೆ. ಆ ಥರ ಹೊಸ ಹೊಸ ತಂತ್ರಜ್ಞಾನ ಮಾಡ್ತಾ ಹೋದರೆ ನಮ್ಮ ನಾಟಿಯಲ್ಲಿ ಉಳಿತಾಯ ಆಗ್ತದೆ. ಆಮೇಲೆ ರೈತರು ಒಂಥರ ಹಸನ್ಮುಖಿಗಳಾಗಿ ತಾವು ಬೆಳಿಬೋದು ಅನ್ನೋದನ್ನ ಅವರು ಇದು ಮಾಡ್ತಾರೆ, ಧೈರ್ಯ ಬರ್ತದೆ. ಈಗ ಏನಾಗಿದೆ ಅಂದರೆ ಭಾಳ ದಿನ ಜಮೀನುಗಳನ್ನ ಅವ್ರಿವ್ರಿಗೆ ಕೊಡೋಕ್ಕಾಗಲ್ಲ, ಹೋಗ್ಬಿಡುತ್ತೆ ಹೀಗೆ ಅಂತಾರೆ. ಅದು ಮತ್ತೊಬ್ರಿಗೆ ಕೊಡೋದ್ರಿಂದ ಏನಾಗ್ತದೆ, ಇನ್ನೊಂದು ಸಮಸ್ಯೆ ನಮ್ಮ ಭಾಗದಲ್ಲಿ ಅಂದರೆ ಬಾಂಧ್ಗಲ್ಲನ್ನು ದಾಟಿ ಅವರು ಕೆತ್ತಿಬಿಡ್ತಾರೆ. ಪಕ್ಕದವರು ಈಗ ನಾವು ನಮ್ಮ ಗದ್ದೆಗಳಿಂದ ನಾವು ನೋಡ್ತಾ ಇರ್ತೀವಿ, ಆಗಾಗೆ ಕಲ್ಲುಗಳೆಲ್ಲ ಸರಿ ಇರ್ತದೆ. ಇವರು ಕೆತ್ತ ತೆಳಗ್ನವ ಅವ್ನು ಹೇಳಕ್ ಹೋಗಲ್ಲವ, ಅವನಿಗೇನಾಗಿದೆ ಅವ್ನು ಹೇಳಿದ್ರೆ ನಮ್ಗೆ ಯಾಕಪ್ಪ ರಗಳೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಆ ಬದುಗಳನ್ನೆಲ್ಲ ಕೆತ್ಕೊಂತ ಬಾಂಧ್ಗಲ್ಲು ಇಲ್ದಂಗೆ ಆದವು ಎಷ್ಟೋ ನಮ್ಮ ಇದರಲ್ಲಿದ್ದಾವೆ. ಆ ನಂತರ ಮತ್ತು ಪೋಡಿ ಅದು ಇದು ಅಂತ ಹೋಗೋದು, ಹಾಳು ರಗಳೆ. ಅದಕ್ಕಿಂತ ನಮ್ಮ ಜಮೀನಿನಲ್ಲಿ ನಾವು ಮಾಡ್ಕೊಂಡಿರೋದೇ ಎಷ್ಟೋ ಶ್ರೇಷ್ಠ ಅಂತ ನನಗೆ ಹೇಳ್ತೀನಿ ಈ ಭತ್ತವನ್ನು ಮಾಡಿ. ಈಗ ನೀವು ಮೊದಲು ಏನು ಸಾಂಪ್ರದಾಯಿಕ ಪದ್ಧತಿಯಿಂದ ಬೆಳೀತಾ ಇದ್ರಿ, ಬೇರೆ ತಳಿನ ಬೆಳೀತಾ ಇದ್ರಿ, ಅದಕ್ಕೆ ಹೋಲಿಸಿದ್ರೆ ಇದಕ್ಕೆ ಹೋಲಿಸಿದರೆ ಸಸ್ಯ ಪೋಷಕಾಂಶಗಳ ಒಂದು ನಿರ್ವಹಣೆ ಆಗಿರಲಿ, ಗೊಬ್ಬರದ ಒಂದು ನಿರ್ವಹಣೆಗಾಗಲಿ ಯಾವ ರೀತಿಯಿಂದ ವ್ಯತ್ಯಾಸ ಕಂಡಿದ್ದೀರಿ? ಜಾಸ್ತಿ ಬೇಕಾ, ಏನು ಕಡಿಮೆ ಬೇಕಾ, ಅಥವಾ ಹೇಗೆ ಅಂತ? ಇಲ್ಲ, ನಾವು ಈಗ ಈ ಮನೆ ಗೊಬ್ಬರಗಳನ್ನೆಲ್ಲ ಮೊದಲೇ ಭೂಮಿಗೆ ಹಾಕ್ತಾ ಇದ್ರು ಭತ್ತದ ಗದ್ದೆಗಳಿಗೆ. ಈಗ ಯಾರು ಅಡಿಕೆ ತೋಟಗಳೆಲ್ಲ ಇರೋದ್ರಿಂದ ಅಲ್ಲಿಗೆ ಹೋಯ್ದು ಇವರು ಗೊಬ್ಬರನ ಹಾಕ್ತಾರೆ. ಅದು ದನಕರುಗಳು ಇಟ್ಕೊಂಡವ್ರು. ಈಗ ಯಾರು ದನಕರುಗಳನ್ನ ಹೆಚ್ಚು ಇಟ್ಕೊಳ್ಲಿಕ್ಕೂ ಇಷ್ಟಪಡಲ್ಲ. ಈಗ ಏನಾಗುತ್ತೆ ಅಂದ್ರೆ 2-3 ದನ ಇದಾವೆ, ಒಂದು ಆಳನ್ನು ಕಾಯಿಸ್ಲಿಕ್ಕೆ ಹೋದ್ರೆ 500 ರೂಪಾಯಿ ಪಗಾರ ಕೊಡ್ಬೇಕಾಗುತ್ತೆ. ಹಾಗೆ ಈಗ ಏನಾಗಿದೆ ಅಂದ್ರೆ ಒಂದು ಲೀಟ್ರ್ ಹಾಲು, ನಾವು 3 ಜನ ಇದ್ದೇವೆ, 1 ಲೀಟ್ರ್ ಹಾಲು ಸಾಕು ಅಂತ ಯಾರ್ದೋ ಮನೆಗೆ ಹೋಗಿ ಹಾಲು ತಗೊಬಂದ್ಬಿಡ್ತಾರೆ. ಅದರಿಂದ ಸೊಪ್ಪು ಸೆದೆ ನಾ ಹೇಳೋದು, ಈಗ ಆಳುಗಳಿಗೆ ಕೊಡುವ ಇದರಲ್ಲಿ ನಮಗೊಂದು ಹಾಲು 1 ಲೀಟ್ರ್ ಹಾಲು ತಗೊಂಡ್ರೆ ಸಾಕಾಗ್ತದೆ ಅಂದ್ಕೊಂಡು ನಮ್ಮ ಭಾಗದಲ್ಲಿ ಇರಲ್ಲ, ಅವರು ಗೊಬ್ಬರ ಕೊಂಡೇ ತೋಟಕ್ಕೆ ಹಾಕ್ತಾರೆ. ಅಂಥವ್ರು ಈ ಥರ ನಾವು ಇದನ್ನು ಮಾಡ್ಕೊಂಡ್ರೆ, ಯಾವುದು ಸಾವಯವ ಅಥವಾ ಇರ್ಬೋದು ಅಥವಾ ಇದನ್ನ ಗೊಬ್ಬರ ಹಾಕಿಬಿಟ್ಟು, ಈಗ ಅದೇ ಹೇಳಿದೆ ನಾನು, ಈ ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಮತ್ತು ಮಣ್ಣು ಉಚ್ಚಿ ಗಂಜಲಗಳೆಲ್ಲ ಮಾಡಿ ಇಟ್ಕೊಂಡ್ರೆ ಅದು ನಮ್ಮ ಭತ್ತದ ಗದ್ದೆಗೆ ಹಾಕ್ತೀನಿ ನಾನು. ಪ್ರತಿ ವರ್ಷನೂ ಆ ಥರ ಹಾಕಿ ಮಾಡ್ತಿದ್ದೀವಿ. ಒಳ್ಳೆ ಇಳುವರಿ ಬರ್ತಾ ಇದೆ. ನಮ್ಮ ರೈತರು ಈಗ ನಾನಂತೂ ಫರ್ಟಿಲೈಸರನ್ನು ಯಾವ ಕಾರಣಕ್ಕೂ ಬಳಸೋದಿಲ್ಲ, ಹೌದು, ಸರ್ಕಾರಿ ಗೊಬ್ಬರವನ್ನು ಯಾವತ್ತೂ ಬಳಸೋದಿಲ್ಲ. ಈ ಸರಿ ಬೇವಿನ ಎಣ್ಣೆನೇ ಜಾಸ್ತಿ ತಂದು ಇಟ್ಕೊಂಡಿದ್ದೀನಿ ಅಡಿಕೆ ತೋಟಕ್ಕೂ ಸಮೇತ. ಮೊನ್ನೆ ಈ ತುತ್ತ ಸುಣ್ಣದ ಜೊತೆಗೆ. ಎಲ್ಲಿಂದ ಅದು ನೀವೇ ಸ್ವಂತ ಮಾಡಿ? ಇಲ್ಲ ಇಲ್ಲ, ನಮ್ಮಲ್ಲಿ ಇಲ್ಲ. ಏನಿದ್ರು ಬಯಲುಸೀಮೆ, ಆನವಟ್ಟಿ ಈ ಸೈಡೇ ಸಿಗುತ್ತೆ. ನಂಬದಿ ಅದೇ ಸಿರಳಕೊಪ್ಪ ಈ ಸೈಡ್ ಬಿಟ್ಟರೆ ನಂಬದಿ ಇಲ್ಲ ಯಾವುದೋ ಬೇವಿನ ಮರಗಳು. ಹಾಗಾಗಿ ಇಲ್ಲಿ ನಮ್ಮ ಕೃಷಿ ಇಲಾಖೆಯವರೇ ಆ ಬೇವಿನ ಎಣ್ಣೆ ಎಲ್ಲ ಅಲ್ಲಿ ತರಿಸ್ತಾರೆ. ಅದನ್ನು ಯಾರೋ ರೈತರು ಒಯ್ಯಲ್ಲ ಹೆಚ್ಚು ಬೇವಿನ ಎಣ್ಣೆ. ಅದು ಯಾಕೆ, ನಾವು ಬೇರೆ ಇದು 20 ಇದನ್ನ ಆ ಔಷಧಿಗಳನ್ನೇ ತಗೊಂಡು ಹೋಗ್ತಾರೆ, 20EC 50EC ಅಂತೇಳಿ ಆ ಔಷಧಿ ಹೊಡಿತಾರೆ. ಇದನ್ನ ಯಾರು ಮುಟ್ಟಲ್ಲ. ನಾವು ಒಂದು ಸ್ವಲ್ಪ ತಗೊಂಡೋಗಿ ಇಟ್ಕೊಂಡಿರ್ತೀವಿ. ಮತ್ತು ಈ ತರಕಾರಿಗೆಲ್ಲ ಹೊಡಿಲಿಕ್ಕಾಗಲಿ, 4 ದಿನದಲ್ಲಿ ನಾವು ತರಕಾರಿ ತಿನ್ಲಿಕ್ಕಾಗಲಿ ಏನು ತೊಂದರೆ ಆಗೋದಿಲ್ಲ. ಯಾವುದೋ ಈ ನಮ್ಮ ಬೇವಿನ ಎಣ್ಣೆದು ಅದಾದರೆ ಹಾಗೆಲ್ಲ 8 ದಿನ ಬಿಡಬೇಕಾಗುತ್ತೆ. ಅಷ್ಟರೊಳಗೆ ಯಾರಾದರೂ ಕಿತ್ಕೊಂಡು ಹೋಗ್ಬಿಡ್ತಾರೆ ಕಳ್ಳರು. ಹೀಗೆಲ್ಲ ಇದೆ. ಯಾವ ಬೆಳೆನೂ ನಾವು ರೈತರು ಸಸೂತ್ರ ತಗೊಳಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ರೈತರು ಎಲ್ಲದನ್ನೂ ಪರಿಣಮಿಸಿದ್ರೆ, ಅಂದರೆ ತಾವು ಸ್ವಲ್ಪ ಕೃಷಿ ಮಾಡಿಕೊಂಡು ಈ ಭತ್ತನೂ ಬೆಳ್ಕೊಂಡು, ಈಗೇನಾಗಿದೆ ಅಡಿಕೆ ಅಂತ ಎಲ್ಲರೂ ಅಡಿಕೆ ಬಗ್ಗೆ ಹೋಗ್ಬಿಟ್ರು. ಹಾಗಾಗಿ ಅಡಿಕೆ, ಆಮೇಲೆ ಇನ್ನೂ ಈಗ ಪಾಮ್ ಇದೆ, ರಬ್ಬರ್ ಇದೆ, ಅವನ್ನೆಲ್ಲ ಮಾಡಿದ್ದೇವೆ. ಅದರದ್ದು ಇನ್ನೊಂದು ಇದರಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ಅಂತ. ಆಮೇಲೆ ಈಗ ಇದರಲ್ಲಿ ವಿಶೇಷವಾಗಿ ನಾವು ಈಗ ಸಸ್ಯ ಪೋಷಕಾಂಶಗಳ ನಿರ್ವಹಣೆ ಆಯಿತು. ಆಮೇಲೆ ಈಗ ಕಳೆಗಳ ಒಂದು ನಿರ್ವಹಣೆಗೆ ಬಂದರೆ ಹೇಗೆ ಸರ್? ಇದು ಈ ಸಹ್ಯಾದ್ರಿ ಮುಕ್ತಿಯಲ್ಲಿ 2,4-D ಯೂಸ್ ಉಪಯೋಗಿಸ್ತಾ ಇದ್ದೀರಿ ಅಂತ ಹೇಳಿ. ಹೌದೌದು, ನಾವು ಭಾಳ. ಆಮೇಲೆ ಜನಗಳಿಂದ ಕೂಡ ತೆಗಿಸ್ತೀರಾ? ಹಾಗೆ ಸುಮ್ಮನೆ ಒಂದು ಸ್ವಲ್ಪ ಓಡಾಡಬೇಕು ಅಂತ. ಸ್ವಲ್ಪ ಅದು ಹಾಳಿ ಪಕ್ಕದಲ್ಲೆಲ್ಲ ಸ್ವಲ್ಪ ಹಂಪುಗಳೆಲ್ಲ ಬರುತ್ತೆ, ಅಂದ್ರೆ ಅದನ್ನ ಲೈಟ್ ತಕ್ಕಂತ ಸ್ವಲ್ಪ ಇದು ಮತ್ತೆ ಯಾವುದು ಸಾಫ್ಟ್ ಇರೋಂಥದ್ದು ಎಲ್ಲದು ಹೋಗ್ಬಿಡುತ್ತೆ, ಏನು ಉಳಿಯಲ್ಲ. ಏಕದ
ಏಕದಳ ಹುಡ್ತಾ ಬೀಜನಾಶಕವನ್ನೇ ನಾವು ಸ್ಪ್ರೇ ಮಾಡೋದ್ರಿಂದ ಅದು ಮೊದಲೇ ಹೋಗ್ಬಿಟ್ಟಿರುತ್ತೆ. ಅಂದ್ರೆ ಇದು ಸೆಲೆಕ್ಟಿವ್ ಅಂತ ಹೇಳ್ತೀವಿ ಅಲ್ವಾ? ಸೆಲೆಕ್ಟಿವ್ ಅಂತಂದ್ರೆ ಏಕದಳಕ್ಕೆ ಮಾತ್ರ, ಇದು ದ್ವಿದಳಿಗೆ ಮಾತ್ರ ಮಾರಕ. ಹೌದೌದು. ದ್ವಿದಳ ಏನು ಕಳೆ ಇರುತ್ತೆ, ಕಳೆಕೆ ಮಾತ್ರ ಮಾರಕ ಆಗುತ್ತೆ. ಯಾವುದು 2,4-D. ಏಕದಳಕ್ಕೆ ಇನ್ನೂ ಉತ್ತೇಜನ ಕೊಡುತ್ತೆ ಎಳ್ಲಿಕ್ಕೆ, ಭತ್ತಕ್ಕೆಲ್ಲ ಉತ್ತೇಜನ ಕೊಡುತ್ತೆ ಅಂತ ಹೇಳ್ತೀರಾ. ಹಾಗಾಗಿ ಇದು ವೈಜ್ಞಾನಿಕವಾಗಿ ನಿಜಾನೇ. ಯಾಕಂದ್ರೆ ಬೀಜ ವಿಜ್ಞಾನಿಗಳ ಹತ್ರ ತಾವು ವಿಚಾರಿಸಿದಿರಾ? ಹೌದು, ಈ ವಿಚಾರ ಮಾಡಿದೆ. ಕಬ್ಬಿಗೆಲ್ಲ ಸ್ಪ್ರೇ ಮಾಡಬಹುದು. ಅದನ್ನ ಮೇಲ್ ನಿಂತ್ಕೊಂಡ ಹೊಡಿಬಹುದು, ಇಡೀ ಕಬ್ಬಿಗೆ ಹೊಡಿಬಹುದು. ಅದ್ರಲ್ಲಿ ಏರೋದು ನಮ್ಮಲ್ಲಿ ಚುರ್ಚಿ, ಹಾಳೂರಿನ ಗಿಡ, ಅದು ಇದು ಅಂತ ಅದು ಬೆಳ್ಕೊಳುತ್ತೆ ಜಾಸ್ತಿ. ಅದೆಲ್ಲ ನಿರ್ಮೂಲನೆ ಆಗ್ತದೆ. ನಾವು ಪ್ರತಿ ವರ್ಷನೂ ಅದನ್ನ ತೆಳಗಡೆಗೆ ಒಂದೇ ಹತ್ರ ಕೂತ್ಕೊಂಡೆ ಹೀಗೆ ಲೈಟ್ ಸ್ಪ್ರೇ ಕೊಟ್ಬಿಡ್ತೇವೆ ಕಡ್ಡಿಯಾಗಿ. ಅದೆಲ್ಲ ಮತ್ತೆ ಕಬ್ಬಿನಲ್ಲಿ ಕಳೆ ತೆಗಿಯಂತ ಅವಶ್ಯಕತೆ ಇರಲ್ಲ. 2,4-D ಅನ್ನೋದು. ಈ ಬೀಜನಾಶಕವನ್ನು ನಾವು ಕರೆಕ್ಟ್ 3ನೇ ದಿನಕ್ಕೆ ಕರೆಕ್ಟಾಗಿ ಸ್ಪ್ರೇ ಮಾಡಬೇಕು. ದೊಡ್ಡ ಹಾಳಿ ಆಗಿದ್ರೆ ಮಧ್ಯ ಒಂದು ಬೂದಿಯಲ್ಲಿ ಒಂದೊಂದು ಗುರ್ತು ಮಾಡ್ಕೋಬೇಕು 10 ತಡಿಗೆ. ಅಷ್ಟೇ ಪ್ರದೇಶದಲ್ಲಿ ಕ್ಲೀನಾಗಿ ಹೊಡ್ಕೊಂತ ಬಂದ್ಬಿಟ್ರೆ ಸಾಲು 10 ಅಡಿ ಹಿಂಗೆ ಒಂದು 10 ಅಡಿ ಜಾಗಕ್ಕೆ ಉದ್ದ ಲೈನ್ ಹಾಕ್ಬಿಡೋದು ಗುರ್ತಕ್ಕೆ ಹಾಕಿ ಇಟ್ಕೊಂಡು ಅದೇ ಪ್ರದೇಶದೊಳಗೆ ಕರೆಕ್ಟಾಗಿ ಹೊಡ್ಕೊ ಬಂದ್ಬಿಟ್ರೆ ನಮ್ಮ ಈಗ ಈ ಏನು ಏಕದಳದ ಹುಲ್ಲು ಸಮೇತ ಹುಟ್ಟಲ್ಲ ಬೀಜನಾಶಕದಲ್ಲಿ. ಅದು ಕರೆಕ್ಟ್ ತೇವಾಂಶ ಇರಬೇಕು ಭೂಮಿಯಲ್ಲಿ ತೇವಾಂಶ ಇದ್ರೆ ಒಳ್ಳೆ ಇದಾಗ್ತದೆ. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600.